ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಹೇಳದೆ ಉಳಿದ ಅವರ ಮನಸ್ಸಿನ ಮಾತುಗಳು ಏನಿರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡ್ಬೋದು. ಈಗ ಏನಿದೆ ನೋಡೋಣ. ಇಲ್ಲಿ ಇಂಪೇಷನ್ಸ್ ಅನ್ನೋದು ಬರ್ತಾ ಇದೆ, ಮತ್ತೊಂದು ಗಿಲ್ಟ್, ಬಾಟಮ್ನಲ್ಲಿ ಏನಿದೆ ವ್ಯಾನಿಟಿ. ಏನೋ ಗಿಲ್ಟ್ ಫೀಲ್ ಆಗ್ತಾ ಇದೆ, ಅಷ್ಟೊಂದು ತಾಳ್ಮೆ ಇಲ್ಲ, ಆದರೆ ಏನೋ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ, ಏನೋ ಈಗೋ ಇದೆ, ಯಾಕೋ ಮನಸ್ಸು ತಡೀತಾ ಇದೆ. ಅವ್ರ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳ್ಳೋಕ್ಕೆ ಯಾಕೋ ಮನಸ್ಸು ಒಪ್ತಾ ಇಲ್ಲ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಹೋಪ್, ಐ ಹ್ಯಾವಂಟ್ ಗಿವನ್ ಅಪ್ ಆನ್ ಅಸ್ ಯೆಟ್ ಅಂತ ಹೇಳ್ತಾ ಇದ್ದಾರೆ. ಏನೋ ನಿಮ್ಮಿಬ್ಬರ ಮಧ್ಯೆ ನಡೆದಿದೆ ಹಾಗನ್ನಿಸ್ತಾ ಇದೆ. ಬಾಟಮ್ನಲ್ಲಿ ಕಮಿಟ್ಮೆಂಟ್ ಬರ್ತಾ ಇದೆ. ಐ ವಾಂಟ್ ಯು ಟು ಬಿ ಎ ಪಾರ್ಟ್ ಆಫ್ ಮೈ ಫ್ಯೂಚರ್. ಅವ್ರ ಫ್ಯೂಚರ್ ಲೈಫಲ್ಲಿ ನೀವಿರಬೇಕು ಅನ್ನೋದಿದೆ. ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ, ಹೇಳ್ಕೊಳ್ಳಾರ್ದಂತಹ ಭಾವನೆಗಳಿದೆ. ನೀವು ಅವ್ರ ಲೈಫಲ್ಲಿ ಇರಬೇಕು ಅನ್ನೋದಿದೆ ಅವ್ರಿಗೆ. ನಿಮ್ಮ ಮೇಲೆ ಇನ್ನೂ ಹೋಪ್ಸ್ ಬಿಟ್ಟಿಲ್ಲ ಅವರು. ಈ ಕನೆಕ್ಷನ್ನ ಮುಂದುವರಿಸಬೇಕು. ಎಷ್ಟೇ ಕನ್ಫ್ಯೂಷನ್ಸ್ ಇದ್ರೂ ಏನೋ ಕಾನ್ಫಿಡೆನ್ಸ್ ಇದೆ. ಇದಕ್ಕೆ ಇನ್ನೇನಿದೆ ನೋಡೋಣ. ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿರೋದ್ರಿಂದ ಇಬ್ಬರೂ ದೂರ ಆಗಿದ್ದೀರಾ ಅನ್ನೋದಿದೆ. ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಅಥವಾ ಮಾತಾಡ್ತಾ ಇದ್ರೂ ಅಂಥ ಆತ್ಮೀಯತೆ ಇಲ್ಲ, ಎಷ್ಟೋ ಅಷ್ಟು ಮಾತು. ಇವೆಲ್ಲದರಿಂದ ಅವರು ತಾಳ್ಮೆ ಕಳ್ಕೊಂಡಿದ್ದಾರೆ ಅನ್ನೋದಿದೆ. ಏನೋ ಗಿಲ್ಟ್ ಫೀಲ್ ಆಗ್ತಾ ಇದೆ. ಅದು ಯಾಕೆ ಅನ್ನೋದನ್ನ ಮುಂದೆ ನೋಡೋಣ. ಇಷ್ಟೆಲ್ಲ ಆದ್ರೂ ಇನ್ನೂ ಹೋಪ್ಸ್ ಇದೆ. ನೀವು ಮತ್ತೆ ಅವರನ್ನು ಮಾತಾಡಿಸ್ತೀರಾ, ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನೋ ಆಶಾಭಾವನೆ ಕಾಣ್ತಾ ಇದೆ ಇಲ್ಲಿ. ಇದಕ್ಕೆ ಟಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ, ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಹಾಗೆ ನೋಡಿದಾಗ ಇಲ್ಲಿ 9 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಇಲ್ಲಿ ಜಸ್ಟಿಸ್ ಬರ್ತಾ ಇದೆ, ಟವರ್ ಕಾರ್ಡ್ ಬರ್ತಾ ಇದೆ, ಹಾಗೆ 7 ಆಫ್ ಸಾರ್ಡ್ಸ್ ಇದೆ, ಇಲ್ಲೊಂದು ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ, ಇಲ್ಲಿ 9 ಆಫ್ ಸಾರ್ಡ್ಸ್ ಇದೆ. ಹಗಲು ರಾತ್ರಿ ಯೋಚನೆಗಳು ಬರ್ತಾ ಇದೆ, ನಿದ್ದೆ ಕಡಿಮೆ ಆಗಿದೆ, ಟೆನ್ಷನ್ ಇರೋದ್ರಿಂದ ಅಷ್ಟೊಂದು ನೆಮ್ಮದಿಯಾಗಿರೋಕ್ಕಾಗ್ತಾ ಇಲ್ಲ. ಎಲ್ಲಿ ಹೋದ್ರೂ ನಿಮ್ಮ ನೆನಪುಗಳು ಬರ್ತಾ ಇದೆ, ಏನೋ ರಿಗ್ರೆಟ್ಸ್ ಇದೆ, ಗಿಲ್ಟ್ ಫೀಲಿಂಗ್ಸ್ ಇದೆ. ಇದೆಲ್ಲ ನಡಿಬಾರ್ದಿತ್ತು, ನಾನು ಈ ಥರ ಎಲ್ಲ ಹೇಳಬಾರ್ದಿತ್ತು, ಆ ಒಂದು ಫೀಲಿಂಗ್ಸ್ ಇಲ್ಲಿ ಕಾಣ್ತಾ ಇದೆ. ಇವೆಲ್ಲದ್ರ ಬಗ್ಗೆ ಆಗಾಗ ಕೂತು ಯೋಚನೆ ಮಾಡೋದಿದೆ. ಇಲ್ಲಿ ನಿಮ್ಮಿಂದ ಅವರು ಹೇಳ್ದೆ ಕೇಳದೆ ದೂರ ಆಗಿದ್ದಾರೆ ಅನ್ನೋದಿದೆ. ಈ ಪರಿಸ್ಥಿತಿನಲ್ಲಿ ಇಬ್ಬರು ಫ್ರೆಂಡ್ಶಿಪ್ಪು ಅಷ್ಟೊಂದು ಸರಿಯಾಗಿಲ್ಲ ಅನ್ನೋದು ಇದೆ. ಇಬ್ಬರ ಮನಸ್ಸಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರೋದ್ರಿಂದ ನೆಮ್ಮದಿ ಇಲ್ಲ ಅನ್ನೋದಿದೆ. ಆದರೆ ಇವರು ಇಮೋಷನಲ್ ಪರ್ಸನ್ ಹಾಗನ್ನಿಸ್ತಾ ಇದೆ. ಏನೋ ಇಬ್ಬರ ಮಧ್ಯೆ ಕಹಿ ಘಟನೆಗಳು ನಡೆದಿದೆ, ಅದ್ರ ಬಗ್ಗೆ ಮನಸ್ಸು ಯೋಚನೆ ಮಾಡ್ತಾ ಇದೆ. ಹಿಂದಿನ ನೆನಪು ಆಗಾಗ ಬರ್ತಾ ಇದೆ, ಆದ್ರೂ ಇಲ್ಲೊಂದು ಕಾನ್ಫಿಡೆನ್ಸ್ ಇದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ. ಹಾಗೆ ನೋಡಿದಾಗ ಇಲ್ಲೊಂದು ಎಂಪರರ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು 6 ಆಫ್ ವ್ಯಾಂಡ್ಸ್ ಇದೆ, ಇಲ್ಲೊಂದು ಪೇಜ್ ಆಫ್ ಸಾರ್ಡ್ಸ್ ಬರ್ತಾ ಇದೆ, ಹಾಗೆ ಕ್ವೀನ್ ಆಫ್ ಸಾರ್ಡ್ಸ್ ಇದೆ, ಮತ್ತೊಂದು ಏಸ್ ಆಫ್ ಕಪ್ಸ್ ಬರ್ತಾ ಇದೆ, ಇಲ್ಲಿ 10 ಆಫ್ ಪ್ಯಾಂಟಿಕಲ್ಸ್ ಇದೆ. ನೀವೊಂದು ಫ್ಯಾಮಿಲಿ ಪರ್ಸನ್ ಅನ್ನಿಸ್ತಾ ಇದೆ, ಹಾಗೆ ಪ್ರಾಕ್ಟಿಕಲ್ ಆಗಿದ್ದೀರಾ ಅನ್ನೋದು ಇದೆ. ಹೆಚ್ಚು ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಆದ್ರೂ ನೀವೊಂದು ಇಮೋಷನಲ್ ಪರ್ಸನ್ ಅನ್ನಿಸ್ತಾ ಇದೆ. ಕೆಲವು ವಿಷಯಗಳನ್ನ ತುಂಬ ಮನಸ್ಸಿಗೆ ಹಚ್ಕೋತೀರಾ, ಹಾಗೆ ಸೆನ್ಸಿಟಿವ್ ಅನ್ನಿಸ್ತಾ ಇದೆ. ನೀವು ಯಾರನ್ನೋ ಭೇಟಿಯಾಗಿದ್ದೀರಾ ಸರಿ, ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಆದರೆ ನಿಮಗೆ ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಈ ಕನೆಕ್ಷನ್ನ ಮುಂದುವರಿಸಬೇಕು ಅನ್ನೋ ಇಂಟೆನ್ಷನ್ನೂ ಇಲ್ಲ. ಈಗೋ ಇದೆ, ಅವರಾಗಿ ಬರಲಿ, ಅವರಾಗಿ ಮಾತಾಡಿಸ್ಲಿ ಅನ್ನೋದಿದೆ. ನಿಮಗೆ ಆತ್ಮೀಯತೆ ಬೆಳೆದಿದೆ. ಪ್ರತಿಯೊಂದನ್ನು ನೀವು ಪ್ರಾಕ್ಟಿಕಲ್ ಆಗಿ ನೋಡೋದ್ರಿಂದ ಇಲ್ಲಿ ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದಿದೆ. ಇಲ್ಲಿ ಕೆಲವರು ಒಟ್ಟಿಗೆ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾನಲ್ಲಿ ಮೀಟ್ ಆಗಿರಬಹುದು. ಇಬ್ಬರಲ್ಲೂ ಸಾಕಷ್ಟು ಡಿಫ್ರೆನ್ಸಸ್ ಇದೆ. ಒಳಗೆಲ್ಲೋ ಒಂದು ಕಡೆ ಈ ಕನೆಕ್ಷನ್ನ ಮುಂದುವರಿಸಬೇಕು ಅನ್ನೋ ಆಸೆನೂ ಇದೆ. ಇದಕ್ಕೆ ಯೂನಿವರ್ಸಿಂದ ಏನಿದೆ ಒಂದ್ಸರಿ ನೋಡ್ಬಿಡೋಣ. ದಿ ರೆಬೆಲ್ ಬರ್ತಾ ಇದೆ, ಮತ್ತೊಂದು ವಿ ಆರ್ ದಿ ವರ್ಲ್ಡ್,
ಇನ್ನರ್ ವಾಯ್ಸ್, ಮತ್ತೊಂದು ಮೈಂಡ್, ಹಾಗೆ ಗೈಡೆನ್ಸ್. ಇಲ್ಲೊಂದು ಟ್ರಸ್ಟ್ ಅನ್ನೋದು ಬರ್ತದೆ. ಈ ಒಂದು ಕನೆಕ್ಷನ್ನಲ್ಲಿ ನಂಬಿಕೆ ಮುಖ್ಯ ಅನ್ನೋದು ಬರ್ತದೆ. ಏನೇ ಇಬ್ಬರ ಮಧ್ಯೆ ನಡೆದಿರಲಿ, ಇಬ್ಬರು ಕೂತು ಯೋಚನೆ ಮಾಡಬೇಕಾಗತ್ತೆ. ಸಂಬಂಧಗಳಲ್ಲಿ ಪ್ರೀತಿ ವಿಶ್ವಾಸ ಮುಖ್ಯ, ಹಾಗೆ ನಂಬಿಕೆನೂ ಇರಬೇಕಲ್ವಾ. ರೆಬೆಲ್ ಬರ್ತಾ ಇದೆ. ಮನ್ಸು ಯಾಕೋ ಒಪ್ತಾ ಇಲ್ಲ, ಆದ್ರೂ ನೀನೇ ನನ್ನ ಪ್ರಪಂಚ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವರು ಮದುವೆ ಆಗಿರೋರು ಇದ್ದೀರಾ ಹಾಗನ್ನಿಸ್ತಾ ಇದೆ ನನಗೆ. ಈಗ ಮೈಂಡ್ ಪಲ್ಯೂಟ್ ಆಗಿದೆ, ಬೇಜಾರಾಗಿದೆ, ಹಗಲು ರಾತ್ರಿ ಯೋಚನೆಗಳಿದೆ. ಆದರೆ ನಿಮ್ಮ ಒಳಮನಸ್ಸನ್ನ ಕೇಳ್ಕೋಬೇಕು ಅನ್ನೋದು ಯೂನಿವರ್ಸ್ ಗೈಡೆನ್ಸ್ ಆಗಿದೆ. ಒಬ್ರಲ್ಲೊಬ್ರಿಗೆ ನಂಬಿಕೆ ಮುಖ್ಯ. ಇಬ್ಬರು ಕೂತು ಮಾತಾಡಿ ಏನೋ ಒಂದು ಡಿಸಿಷನ್ ತಗೋಬೇಕು ಅನ್ನೋದು ಇಲ್ಲಿ ಯೂನಿವರ್ಸ್ನ ಗೈಡೆನ್ಸ್ ಆಗಿರುತ್ತೆ. ಇದಕ್ಕೆ ಅವ್ರು ಇನ್ನೇನು ಹೇಳಬೇಕು ಅಂದ್ಕೊಂಡಿದ್ದಾರೆ, ಅವ್ರ ಮನಸ್ಸಲ್ಲಿ ಇನ್ನೇನಿದೆ. ಕನ್ವರ್ಸೇಷನ್, ಐ ವಾಂಟ್ ಟು ಕಾಲ್ ಯು ಆ್ಯಂಡ್ ಹಿಯರ್ ಯುವರ್ ವಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಇಂಡಿಸಿಸಿವ್, ಮತ್ತೊಂದು ಸೆಲ್ಫ್ ಲವ್, ಹಾಗೆ ಸಬೊಟೇಜ್, ಮತ್ತೊಂದು ಕನ್ಫ್ಯೂಷನ್, ಇಲ್ಲೊಂದು ರೆಸಿಪ್ರೊಸಿಟಿ, ಐ ವಾಂಟ್ ಟು ಹ್ಯಾವ್ ಈಕ್ವಲ್ ಗಿವ್ ಆ್ಯಂಡ್ ಟೇಕ್. ಇಲ್ಲಿ ಇಬ್ರಿಗೂ ಈಗೋ ಇದೆ, ಅದರಿಂದ ನಿಮ್ಮ ಕನೆಕ್ಷನ್ ಮುಂದುವರಿತಾ ಇಲ್ಲ ಅನ್ನೋದಿದೆ. ಇಬ್ಬರು ಸಮಾನವಾಗಿ ಯೋಚನೆ ಮಾಡಬೇಕಾಗತ್ತೆ. ರಿಲೇಷನ್ಶಿಪ್ ಇದೆ, ತುಂಬ ದಿನದ ಫ್ರೆಂಡ್ಶಿಪ್ ಇದೆ, ಅಥವಾ ಇಲ್ಲಿ ಕೆಲವರು ಮದುವೆ ಆಗಿರೋರು ಇದ್ದೀರಾ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ದೂರ ಆಗಿದ್ದೀರಾ. ಇಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಇನ್ನೇನಿದೆ ನೋಡೋಣ. ಅವ್ರ ಮನಸ್ಸಲ್ಲಿ ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋದಿದೆ, ನಿಮ್ಮ ವಾಯ್ಸ್ ಕೇಳಬೇಕು ಅನ್ನೋದಿದೆ. ಅವ್ರು ಯಾವುದೋ ಕೆಲವು ಡಿಸಿಷನ್ಗಳನ್ನ ತಗೊಂಡಿದ್ದಾರೆ, ಅದರಿಂದ ನಿಮ್ಗೆ ಹರ್ಟ್ ಆಗಿದೆ. ಇದೆಲ್ಲದರಿಂದ ಅವ್ರಿಗೂ ಬೇಜಾರಾಗಿದೆ. ಐ ಆಮ್ ಸ್ಟಿಲ್ ಟ್ರೈಯಿಂಗ್ ಟು ಹೀಲ್ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಅವರು ಆಚೆ ಬರಬೇಕು ಅಂದ್ಕೊಂಡಿದ್ದಾರೆ. ಹಗಲು ರಾತ್ರಿ ಯೋಚನೆಗಳಿದೆ. ನಿಮ್ಮನ್ನು ಅವರು ಇವತ್ತಿನ ದಿವಸ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಕಾರಣಗಳಿಂದ ಇವತ್ತಿನ ದಿವಸ ನಾವಿಬ್ಬರು ದೂರ ಆಗಿದ್ದೀವಿ. ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅನ್ನೋದಿದೆ. ಅವ್ರ ಫ್ಯೂಚರ್ ಲೈಫಲ್ಲಿ ನೀವಿರಬೇಕು ಅನ್ನೋದು ಇದೆ. ಆ ಒಂದು ಮೆಸೇಜ್ಗಳು ಇಲ್ಲಿ ಬರ್ತಾ ಇದೆ. ಇಲ್ಲಿ ಏಂಜಲ್ಸಿಂದ ಏನು ಬರುತ್ತೆ ಫೈನಲ್ ಆಗಿ ನೋಡೋಣ. ಎನ್ಲೈಟನ್ಮೆಂಟ್, ಮತ್ತೊಂದು ಇನ್ಸೆಕ್ಯೂರಿಟಿ, ಇಲ್ಲೊಂದು ಎಕ್ಸ್ಪ್ಯಾನ್ಷನ್, ಬಾಟಮ್ನಲ್ಲಿ ಏನಿದೆ ಇನ್ಸ್ಟಿಂಕ್ಟ್. ಅವ್ರ ಮನಸ್ಸು ಏನು ಹೇಳ್ತಾ ಇದೆ, ಅವ್ರ ಮನಸ್ಸಲ್ಲಿ ಏನೋ ಚೇಂಜಸ್ ಆಗಿದೆ, ಸಮಾಧಾನವಾಗಿ ಕೂತು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಇದೆ. ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಇಲ್ಲೊಂದು ಎಕ್ಸ್ಪ್ಯಾನ್ಷನ್ ಬರ್ತಾ ಇದೆ. ಮತ್ತೆ ಈ ರಿಲೇಷನ್ಶಿಪ್ ಮುಂದುವರಿಸಬೇಕು, ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋದಿದೆ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಗ್ರ್ಯಾಜುಯಲ್ ಆಗಿ ಅದೆಲ್ಲ ದೂರ ಆಗ್ತಾ ಬರುತ್ತೆ. ಓವರಾಲ್ ನೋಡಿದಾಗ ನಿಮಗೆ ಇಲ್ಲಿ ನಂಬಿಕೆ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ನಿಮ್ಮ ಮೇಲೆ ಅವರು ಇನ್ನೂ ಹೋಪ್ಸ್ ಇಟ್ಕೊಂಡಿದ್ದಾರೆ. ಈ ಒಂದು ರಿಲೇಷನ್ಶಿಪ್ ಮುಂದುವರಿಬೇಕು ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.